ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಹನಿ ಡೈರೀಸ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಬೇಗ ಎದ್ದು ನನ್ನ ಡೈಲಿ ರೂಟೀನ್ನ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಬೇಗ ಎದ್ದು ಹಾಗೆ ಫ್ರೆಶ್ ಹೇರ್ ತೊಗೊಂಡು ಇವತ್ತು ಪೂಜೆಗೆ ಹೂವು ತಂದಿರಲಿಲ್ಲ ಆಚೆಯಿಂದ. ಸೊ ನಮ್ಮನೆ ಹತ್ರನೇ ದಾಸವಾಳ ಹೂವು ಎಲ್ಲ ಬಿಟ್ಟಿತ್ತು, ಅದನ್ನೆಲ್ಲ ಕಿತ್ಕೊಂಡು ಎಲ್ಲ ತೊಗೊಂಡೋಗಿ ನೀರಿಗೆ ಹಾಕ್ತೆ. ಬಿಕಾಸ್ ಅದಿನ್ನು ಮೊಗ್ಗಾಗಿತ್ತು, ಅದಕ್ಕೋಸ್ಕರ ಅಳ್ಳಬೇಕಂತ ನಾನು ಪೂಜೆ ಮಾಡೋ ಅಷ್ಟೊತ್ತಿಗೆ ಅರಳುತ್ತೆ ಅಂತ ತಂದು ಎಲ್ಲ ನೀರಿಗೆ ಹಾಕ್ತೆ. ಅಡುಗೆ ಮನೆ ಫುಲ್ಲು ಗಲೀಜಾಗಿದೆ. ಹಾಗೆ 2 ಡೇಸ್ ಆಯಿತು ನಾನು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು. ಇವತ್ತು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಟಾಸ್ಕ್ ಆಗೋದಿಲ್ಲ ನನಗೆ. ಸೊ ಫಸ್ಟು ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಅಡುಗೆ ಮಾಡೋಣ ಅಂತ. ತಿಂಡಿ ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ ನಾನು. ಬಿಕಾಸ್ ನನ್ನ ಹಸ್ಬೆಂಡ್ ಕಿರಣ್ ಅವರು ಆಸ್ಟ್ರೇಲಿಯನ್ ಶಿಫ್ಟ್ ಆಗಿರೋದ್ರಿಂದ ಅವ್ರು ಬೇಗ ಹೋಗ್ತಾರೆ. 2:30 ಹಂಗೆ ಎದ್ದೋಗ್ಬೇಕು ನಾನು. ಸೊ ಎದ್ದು ಬೇಗ ತಿಂಡಿ ಮಾಡಿ ಅವ್ರಿಗೆ ನಾನು ಎಲ್ಲ ರೆಡಿ ಮಾಡಿಕೊಟ್ಟು ಅವ್ರನ್ನ ಕಳಿಸೋ ಅಷ್ಟೊತ್ತಿಗೆ ಆಲ್ರೆಡಿ 3:30 ಆಗುತ್ತೆ. ಅದಕ್ಕೋಸ್ಕರ ತಿಂಡಿ ಆಗಲೇ ರೆಡಿ ಪ್ರಿಪೇರ್ ಮಾಡಿ ಇಟ್ಬಿಟ್ಟಿರ್ತೀನಿ. ಇನ್ನೇನಿದ್ರು ಮಧ್ಯಾಹ್ನ ಊಟಕ್ಕೆ ಮಾತ್ರ ನಾನು ರೆಡಿ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನನಗೆ ಅಂದರೆ ಟೈಮು ಸ್ವಲ್ಪ ಸೇವ್ ಆಗುತ್ತೆ ನನಗೆ. ಬೆಳಗ್ಗೆನೇ ತಿಂಡಿ ಮಾಡಿರ್ತೀನಲ್ಲ, ನನಗೂ ಟೈಮ್ ಇಲ್ಲ ಆ್ಯಕ್ಚುಲಿ. ನನಗೂ ಇವತ್ತು ತುಂಬ ಕೆಲಸ ಇದೆ, ಸ್ವಲ್ಪ ಆಚೆ ಕೆಲಸ ಇದ್ದಾವೆ ನನಗೆ. ಆ್ಯಂಡ್ ನನ್ನ ಹೇರ್ ತುಂಬ ಫ್ರಿಝಿ ಆಗಿರೋದ್ರಿಂದ ಹೇರ್ ಕಟ್ಟಿಗೆ ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಅಲ್ಲಿಗೂ ಹೋಗ್ಬೇಕು ನಾನು. ಅದಕ್ಕೆ ಬೇಗ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡಿಟ್ಬಿಟ್ಟು ಇನ್ನು ಊಟಕ್ಕೆ ಬರ್ತೀನಿ. ಸೊ ಅದಕ್ಕೆ ಬೇಗ ಅಡುಗೆ ಮಾಡಿ ಊಟಕ್ಕೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಹೋಗೋಣ ಅಂದ್ಬಿಟ್ಟು ಬೇಗ ಕ್ಲೀನ್ ಮಾಡ್ತಾಯಿದ್ದೀನಿ. ಫೈನಲಿ ಅಡುಗೆ ಮನೆಯೆಲ್ಲ ಕ್ಲೀನ್ ಆಯಿತು ಗೈಸ್. ಬೇಗ ಕ್ಲೀನ್ ಮಾಡಿಕೊಂಡು ಇವಾಗ ಆಲ್ರೆಡಿ ತಿಂಡಿ ಮಾಡಿದ್ದೀನಿ. ಸೊ ಇವಾಗ ಸಾಂಬಾರು ಮಾಡಿಟ್ಟಿರೋಣ ಅಂತ ಸಾಂಬಾರು ಮಾಡಿಟ್ಟಿಲ್ಲ. ಸೊ ದಟ್ ಕಿರಣ್ ಮಧ್ಯಾಹ್ನ ಬಂದು ಅವರು ಊಟ ಮಾಡ್ತಾರೆ. ನಾನಿರಲ್ಲ ಮನೇಲಿ ಇವತ್ತು. ಸೊ ಅವ್ರು ಬಂದು ಊಟ ಮಾಡ್ಕೊತಾರೆ, ಮುದ್ದೆ ಮಾಡಿ ಹೋಗ್ಬಿಡ್ತೀನಿ. ಅದಕ್ಕೋಸ್ಕರ ಇವತ್ತು ನಾನು ಕಡಲೆಕಾಳನ್ನ ನೆನೆಸಿದ್ದೀನಿ. ಕಡಲೆಕಾಳು ಹುಳಿ ಮಾಡೋಣ ಅಂದ್ಬಿಟ್ಟು. ಸೊ ಬನ್ನಿ ಕಡಲೆಕಾಳು ಹುಳಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆಲ್ಮೋಸ್ಟ್ ಒಂದು ಓವರ್ ನೈಟ್ ಫುಲ್ಲು ಕಡಲೆಕಾಳನ್ನ ನೆನೆಸಿದ್ದೀನಿ. ನೋಡಿ ಈ ಥರ ಆಗಿದೆ ಕಡಲೆಕಾಳು. ಸೊ ಈ ಥರ ಆದಮೇಲೆ ಸಾಂಬಾರು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ನೀರು ಸೋಕಿಸ್ತೀನಿ ನಾನು. ಸೊ ಇದನ್ನು ಫುಲ್ಲು ನಾನು ಕುಕ್ಕರ್ಗೆ ಹಾಕ್ಕೊಂಡು ಇದೇ ಕುಕ್ಕರಲ್ಲೇ ಆಲೂಗೆಡ್ಡೆ ತೊಗೊಂಡು ಸ್ಲೈಸ್ ಮಾಡಿ ಹಾಕ್ಕೊಳ್ಳಿ. ಆ್ಯಂಡ್ ಒಂದು ಬದನೆಕಾಯಿ ಇದಿಷ್ಟು ಹಾಕಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಸೊ ಕುಕ್ಕರ್ನ ಇವಾಗ ಇಡೋಣ. ಸೊ ಈಗ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ 3 ವಿಷಲ್ ಬರೋ ಅಷ್ಟೊತ್ತಿಗೆ ನಾನು ಮಸಾಲೆ ಎಲ್ಲ ರೆಡಿ ಮಾಡ್ಕೊತೀನಿ. ಮಸಾಲೆಗೆ ನಾನಿಲ್ಲಿ ಒಂದು ಅರ್ಧ ತೆಂಗಿನಕಾಯಿ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ ಕೊತ್ತಂಬರಿ ಆ್ಯಂಡ್ ಒಂದು ಟೊಮೆಟೊ. ಹುಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ತೊಗೊಳ್ಳಿ. ಆ್ಯಂಡ್ ಒಂದು ಈರುಳ್ಳಿ ಆ್ಯಂಡ್ 2 ಸ್ಪೂನು ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ. ಹಾಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕೋತಾ ಇದ್ದೀನಿ. ಬಿಕಾಸ್ ಹುಳಿ ನನಗೆ ಸ್ವಲ್ಪ ಜಾಸ್ತಿ ಬೇಕು ಅಂದ್ಬಿಟ್ಟು. ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ 3 ವಿಷಲ್ ಕೂಗಿರುತ್ತೆ. ಸೊ ಕುಕ್ಕರ್ ಓಪನ್ ಮಾಡಿ ಕಾಳು ಬೆಂದಿದೆಯೋ ಇಲ್ವೋ ಅಂತ ಒಂದು ಸತಿ ಕೈಯಿಂದ ಚೆಕ್ ಮಾಡ್ಕೊಳ್ಳಿ ಇಸ್ಬಿಟ್ಟು. ಅದಾದಮೇಲೆ ಹಾಗೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಸಾಂಬಾರಿಗೆ 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಹಾಗೆ ರುಬ್ಬಿಟ್ಟಿರೋ ಮಸಾಲೆನ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಅದು ಕುದಿ ಬರೋ ತನಕ, ಅಂದರೆ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಬೆಂದಿರೋ ಕಾಳು, ಆಲೂಗೆಡ್ಡೆ, ಬದನೆಕಾಯಿ ಎಲ್ಲ ಸಾಂಬಾರ್ಗೆ ಹಾಕಿದ್ರೆ ಸ್ವಲ್ಪ ಕುದಿಸಿದ್ರೆ ಸಾಂಬಾರು ರೆಡಿ ಆಗಿರುತ್ತೆ.
ಸಾಂಬಾರು ಮಾಡಿ, ಅನ್ನ ಮಾಡಿ, ಮುದ್ದೆ ಮಾಡಿ ಎಲ್ಲ ರೆಡಿ ಮಾಡಿ ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಮಾಡಿಕ್ಕಿದ್ದೆ. ಸೊ ದಟ್ ಕಿರಣ್ ಬಂದು ಹಾಗೆ ಆಮೇಲೆ ಮಧ್ಯಾಹ್ನ ಊಟ ಮಾಡ್ಕೋತಾರೆ ಅಂತ. ಅದೆಲ್ಲ ಆದಮೇಲೆ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡೆ, ಕಸ ಗುಡಿಸಿ, ಮನೆ ಒರೆಸಿ, ಪೂಜೆ ಮಾಡಬೇಕಿತ್ತು. ಹಾಗೆ ನಾನು ಹಾಕಿದ್ದಿದ್ದು ಹೂವು ನೀರಿಗೆ ಎಲ್ಲ ಹಳ್ಳಿತ್ತು. ಅದನ್ನೆಲ್ಲ ಎತ್ಕೊಂಡು ದೇವ್ರ ಮನೆ ಹತ್ರ ಇಟ್ಟೆ. ಹಾಗೆ ಸ್ನಾನಕ್ಕಂತ ರೆಡಿ ಮಾಡಿಕೊಂಡು ಸ್ನಾನ ಮುಗಿಸ್ಕೊಂಡೆ. ತುಂಬಾ ಲೇಟಾಗಿತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ. ಬ್ಯಾಂಕ್ ಬೇರೆ 1:30 ಅಷ್ಟೊತ್ತಿಗೆ ಲಂಚ್ ಟೈಮ್ ಅಂತ ಹೋಗ್ಬಿಡ್ತಾರೆ. 2 o'clock ಬೇರೆ ನಾನು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ ಹೇರ್ ಕಟ್ಟಿಗೆ. ಸೊ 1:30 ಅಷ್ಟೊತ್ತಿಗೆಲ್ಲ ನಾನು ಬ್ಯಾಂಕ್ ರೀಚ್ ಆಗಬೇಕು ಅಂತ. ಹಾಗೆ ದೇವ್ರ ಪೂಜೆಗೆ ಎಲ್ಲನೂ ರೆಡಿ ಮಾಡಿಕೊಂಡು ಹೊಸಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ದೇವರಿಗೆಲ್ಲ ರೆಡಿ ಮಾಡಿ ಪೂಜೆ ಕೂಡ ಮುಗಿಸ್ದೆ. ಪೂಜೆ ಎಲ್ಲ ಮಾಡಿ ಹಾಗೆ ನಾನು ತಿಂಡಿಗೆ ನೆನೆ ಮೊಳಕೆ ಕಾಳು ಸಾರು ಮಾಡಿದ್ದೆ. ಅದಕ್ಕೆ ನೆನ್ನೆ ಚಪಾತಿ ಹಾಕ್ಕೊಂಡು ಬೇಗ ತಿಂತಾ ಇದ್ದೆ. ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಟು ಸೊ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀನಿ ಇವಾಗ ನಾನು. ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಿ ಎಲ್ಲ ಮಾಡಿ ಅಡುಗೆ ಮಾಡಿಟ್ಟು ಎಲ್ಲ ಇಟ್ಟು ಹೋಗೋ ಅಷ್ಟೊತ್ತಿಗೆ ಸಾಕಾಗೋಗಿತ್ತು. ನಾನು ಆಲ್ಮೋಸ್ಟ್ ಬ್ಯಾಂಕ್ ರೀಚ್ ಆಗೋ ಅಷ್ಟೊತ್ತಿಗೆ 12 ಆಗಿತ್ತು. ಸೊ ಒಂದು ಬ್ರಾಂಚಿಗೆ ಹೋಗಿ ನನಗೆ ಅಲ್ಲಿಂದ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಬೇರೆ ಬ್ರಾಂಚಿಗೆ ಹೋಗಿ ಕೊಡಬೇಕಿತ್ತು. ಹಾಗೆ 2 o'clock ನನಗೆ ಅಪಾಯಿಂಟ್ಮೆಂಟ್ ಇತ್ತು ಅಂತ ಬಾಡಿ ಕ್ರಾಫ್ಟಿಗೆ ಬೇಗ ಅಲ್ಲಿಂದ ಹೊರಟು ಬಂದೆ. ಆಗಲೇ ಹೇಳ್ತಾಯಿದ್ರು ಲೇಟ್ ಆಗುತ್ತೆ ಮ್ಯಾಮ್, ಲೇಟ್ ಆಗುತ್ತಾ, ಬೇಗ ಬನ್ನಿ ಅಂತ ಕೇಳ್ತಾಯಿದ್ರು, ಕಾಲ್ ಮಾಡ್ತಿದ್ರು. ಸೊ ಇಲ್ಲ ಬರ್ತಾಯಿದ್ದೀನಿ ಅಂತ ಬಂದೆ. ಸೊ ಫಸ್ಟ್ ಹೇರ್ ವಾಶ್ ಮಾಡಿದ್ರು, ಆಮೇಲೆ ಹೇರ್ ಕಟ್ ಮಾಡೋಕ್ಕೆ ಸಜೆಸ್ಟ್ ಮಾಡಿದ್ರು. ಹೇರ್ ಕಟ್ ಎಲ್ಲ ಮುಗಿಸಿ ಇಬ್ಬರು ಸೇರಿ ನನಗೆ ಬ್ಲೋ ಡ್ರೈ ಮಾಡ್ತಿದ್ದಾರೆ. ನಂದಿರೋದೇ ಸ್ವಲ್ಪ ಕೂದಲು, ಇಬ್ಬರು ಸೇರಿ ಬ್ಲೋ ಡ್ರೈ ಮಾಡಿದ್ರು. ಆ್ಯಂಡ್ ದಿಸ್ ಇಸ್ ಮೈ ಫೈನಲ್ ಲುಕ್. ಒಂಥರ ಡಿಫ್ರೆಂಟಾಗಿರಲಿ ಅಂತ ಹೇರ್ ಕಟ್ ಈ ಥರ ಮಾಡಿಸ್ದೆ. ಸೊ ಅವರೇ ಸಜೆಸ್ಟ್ ಮಾಡಿದ್ರು, ತುಂಬ ಶಾರ್ಟ್ ಮಾಡಬೇಡಿ, ಅಂದರೆ ಫ್ರಂಟ್ ಹೇರ್ ಕಟ್ನ ನಿಮ್ಮ ಮುಖಕ್ಕೆ ಫ್ರೇಮಿಗೆ ಚೆನ್ನಾಗಿ ಕಾಣಲ್ಲ ಅಂದರು. ಸೊ ಓಕೆ, ನಿಮ್ಗೆ ಹೇಗೆ ಚೆನ್ನಾಗಿ ಕಾಣುತ್ತೋ, ನನಗೆ ಡಿಫ್ರೆಂಟ್ ಲುಕ್ ಬೇಕು ಅಂತ ಈ ಥರ ಹೇರ್ ಕಟ್ ಮಾಡಿಸ್ದೆ. ಆ್ಯಂಡ್ ಹೇರ್ ಕಟ್ ಎಲ್ಲ ಆದಮೇಲೆ ಮಮ್ಮಿ ಮನೆಗೆ ಹೋದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಲವ್ ಮಾಕ್ ಟೆಲ್ 3 ಮೂವಿ ನೋಡಿಕೊಂಡು ನಾನು ನನ್ನ ತಂಗಿ ಹಾಗೆ ಕಾಲ ಕಳೆದ್ವಿ. ಅದಾದಮೇಲೆ ನನ್ನ ಹಸ್ಬೆಂಡ್ ಕಾಲ್ ಮಾಡಿ ಎಲ್ಲಿದ್ದೀರಾ ಏನು ಅಂತ ಕೇಳಿದ್ರು. ಸೊ ಅದಕ್ಕೆ ಬರ್ತಾಯಿದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾ ನನ್ನ ಗಾಡೀಲಿ ಪೆಟ್ರೋಲ್ ಇರಲಿಲ್ಲ. ಸೊ ಹಾಗೆ ಪೆಟ್ರೋಲ್ ಹಾಕಿಸ್ಕೊಂಡು ಮನೆ ಕಡೆ ಹೋಗ್ತಾಯಿದ್ದೀನಿ. ಸೊ ಇದಾಗಿತ್ತು ನನ್ನ ಬ್ಲಾಗ್. ಸೊ ಬ್ಯುಸಿ ರೂಟೀನ್ ಇತ್ತು. ಸೊ ಯಾರು ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.